ಸಂತೋಷ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹುಲಿ ಉಗ್ರ ಕೇಸ್ ಬಳಿಕ ಇದೀಗ ಮತ್ತೊಂದು ಪ್ರಕರಣ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಹಳ್ಳಿಕಾರ್ ಹಸುಗಳ ಸಾಗಾಣಿಕೆ ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಒಂದು ಕಡೆ ಹುಲಿ ಉಗ್ರ ಕೇಸ್ ಆಯ್ತು, ಇದೀಗ ಹಳ್ಳಿಕಾರ್ ಹಸುಗಳ ಸಾಗಾಣಿಕೆ ವೇಳೆ ರೂಲ್ಸ್ ಬ್ರೇಕ್ ಮಾಡಿರೋದು ಬೆಳಕಿಗೆ ಬಂದಿದೆ. ಒಂದೇ ಟ್ರಕ್ನಲ್ಲಿ ಬರೋಬ್ಬರಿ 9 ಹೋರಿಗಳನ್ನ ಸಾಗಿಸಿದ್ದಾರೆ. ಹೋರಿಗಳ ಜೊತೆ ಲಗೇಜ್ ಇಟ್ಟು ಸಾಗಿಸಿದ್ದಾರೆ ಅನ್ನೋ ಒಂದು ಆರೋಪ. ಪ್ರಾಣಿ ಹಿಂಸೆ, ಪ್ರಾಣಿಗಳ ಸಾಗಾಟ ನಿಯಮವನ್ನು ಬ್ರೇಕ್ ಮಾಡಿದ್ದಾರೆ. ಹಳ್ಳಿಕಾರ್ ಒಡೆಯ ಸಂತೋಷ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಈ ಹಿಂದೆ ಹುಲಿ ಉಗ್ರ ಕೇಸ್ ಬಳಿಕ ಇದು ಮತ್ತೊಂದು ಪ್ರಕರಣ. ಹುಲಿ ಉಗ್ರ ಕೇಸ್ ಸಂಬಂಧಪಟ್ಟಂತೆ ಅವರು ಜೈಲ್ಗೂ ಕೂಡ ಹೋಗಿದ್ರು. ಇದೀಗ ಮತ್ತೊಂದು ಪ್ರಕರಣ, ಮತ್ತೊಂದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಒಂದೇ ಟ್ರಕ್ನಲ್ಲಿ ಬರೋಬ್ಬರಿ 9 ಹೋರಿಗಳನ್ನ ಸಾಗಿಸಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ವಿಜುವಲ್ಸ್ ಕೂಡ ಸಿಕ್ಕಿದೆ. ಹೋರಿಗಳ ಜೊತೆ ಲಗೇಜ್ ಕೂಡ ಇಟ್ಟಿದ್ದಾರೆ. ಆ ಲಗೇಜ್ ಯಾಕೆ ಇಟ್ಟಿದ್ರು, ಏನು, ಅದ್ರ ಬಗ್ಗೆ ಈಗ ಮುಂದೆ ಸಹಜವಾಗಿ ಪ್ರಶ್ನೆ ಮಾಡಲಾಗುತ್ತೆ. ಪ್ರಾಣಿ ಹಿಂಸೆ, ಪ್ರಾಣಿಗಳ ಸಾಗಾಟ ನಿಯಮವನ್ನ ಇವರು ಬ್ರೇಕ್ ಮಾಡಿದ್ದಾರೆ. ಆ ರೀತಿಯಾಗಿ ಒಂದೇ ಸಮ ಸಾಗಿಸಬಾರ್ದು. ಹೀಗಾಗಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರು. ಆ ವಿಜುವಲ್ಸ್ ಕೂಡ ಸಿಕ್ಕಿದೆ. ಹಳ್ಳಿಕಾರ್ ಒಡೆಯ ಸಂತೋಷ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇರೋ ಪ್ರತಿನಿಧಿ ಅಭಿಷೇಕ್, ಏನಿದು ಪ್ರಕರಣ? ಎಸ್ ದಿವ್ಯಾ, ಒಂದು ಪ್ರಾಣಿಗಳನ್ನ ಕರೆದುಕೊಂಡು ಹೋಗಬೇಕು ಅಂತಹ ಸಂದರ್ಭದಲ್ಲಿ ಅದರ ವಾಹನ ಎಷ್ಟು ಕೆಪಾಸಿಟಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇಲ್ಲಿ ವರ್ತೂರು ಸಂತೋಷ್ ಏನಿದ್ದಾರೆ ಆತ ಒಂದು ಟ್ರಕ್ನಲ್ಲಿ 9 ಹೋರಿಗಳನ್ನು, ಅಂದರೆ ಹಳ್ಳಿಕಾರ್ ಹೋರಿಗಳನ್ನು ಒಂದು ಸಾಗಣೆ ಮಾಡ್ತಾ ಇದ್ರು. ಅದರ ಜೊತೆಗೆ ಒಂದಷ್ಟು ಲಗೇಜ್ಗಳು ಕೂಡ ಇತ್ತು ಅಂತ ಹೇಳಿ ಒಂದು ಆರೋಪವನ್ನು ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಅನಿಮಲ್ ವೆಲ್ಫೇರ್ ಆಫೀಸರ್ ಆಗಿರುವಂತಹ ಹರೀಶ್ ಅವರು ಒಂದು ದೂರು ದಾಖಲು ಮಾಡಿದ್ರು. ಅಂದರೆ ವರ್ತೂರಿನಲ್ಲಿ ಒಂದು ದೂರು ದಾಖಲು ಮಾಡಿದ್ರು. ಈ ಒಂದು ದೂರು ದಾಖಲಾದಂತಹ ಸಂದರ್ಭದಲ್ಲಿ ವರ್ತೂರು ಪೊಲೀಸರು NCR ಅನ್ನು ದಾಖಲು ಮಾಡಿಕೊಂಡಿದ್ರು. ಅಂದರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಅದೊಂದು NCR ಅನ್ನು ಮಾಡಿರುವಂಥದ್ದು. ಮತ್ತು ಈ ಹಿನ್ನೆಲೆಯಲ್ಲಿ ಅಂದರೆ ಹರೀಶ್ ಅವರು ಕೋರ್ಟ್ ಮೆಟ್ಟಲೇರಿ ಅಲ್ಲಿ ಒಂದು FIR ಅನ್ನು ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ. ಇದೊಂದು ಅನಿಮಲ್ ಆ್ಯಕ್ಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ವರ್ತೂರು ಸಂತೋಷ್ ಏನಿದ್ದಾರೆ ಅವರಿಗೆ ಇರುವಂತಹ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಅಕ್ರಮವಾಗಿ ಗೋ ಸಾಗಾಣಿಕೆ ಒಂದು ಮಾಡಿದಂತಹ ಹಿನ್ನೆಲೆಯಲ್ಲಿ, ಅಂದರೆ ಅಕ್ರಮ ಅನ್ನೋದಕ್ಕಿಂತ ಅದನ್ನು ಒಂದು ರೀತಿಯಲ್ಲಿ, ಅಂದರೆ ಒಂದು ಶಿಸ್ತುಬದ್ಧವಾಗಿ ಅದನ್ನು ಸಾಗಾಣಿಕೆ ಮಾಡಿಲ್ಲ ಮತ್ತು ಈ ಒಂದು ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಅಂದರೆ ಅನಿಮಲ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ನ ಒಂದು ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಈಗ NCR ದಾಖಲಾಗಿರುವಂಥದ್ದು. ಈಗ ವರ್ತೂರು ಸಂತೋಷ್ ಏನು ವರ್ತೂರು ಪೊಲೀಸ್ ಠಾಣೆಗೆ ಬಂದು ತಮ್ಮ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿಗಳು ಕೂಡ ಬರ್ತಾ ಇದೆ. ಆದರೆ ಇಷ್ಟಕ್ಕೆ ಇದೊಂದು ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಇದನ್ನು FIR ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಹರೀಶ್ ಅವರು ಹೈಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆಗಳು ಕೂಡ ಇದೆ. ದಿವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವರ್ತೂರ್ ಸಂತೋಷ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹುಲಿ ಉಗ್ರ ಕೇಸ್ ಬಳಿಕ ಇದೀಗ ಮತ್ತೊಂದು ಪ್ರಕರಣ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಹಳ್ಳಿಕಾರ್ ಹಸುಗಳ ಸಾಗಾಣಿಕೆ ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಒಂದು ಕಡೆ ಹುಲಿ ಉಗ್ರ ಕೇಸ್ ಆಯ್ತು, ಇದೀಗ ಹಳ್ಳಿಕಾರ್ ಹಸುಗಳ ಸಾಗಾಣಿಕೆ ವೇಳೆ ರೂಲ್ಸ್ ಬ್ರೇಕ್ ಮಾಡಿರೋದು ಬೆಳಕಿಗೆ ಬಂದಿದೆ. ಒಂದೇ ಟ್ರಕ್ನಲ್ಲಿ ಬರೋಬ್ಬರಿ 9 ಹೋರಿಗಳನ್ನ ಸಾಗಿಸಿದ್ದಾರೆ. ಹೋರಿಗಳ ಜೊತೆ ಲಗೇಜ್ ಇಟ್ಟು ಸಾಗಿಸಿದ್ದಾರೆ ಅನ್ನೋ ಒಂದು ಆರೋಪ. ಪ್ರಾಣಿ ಹಿಂಸೆ, ಪ್ರಾಣಿಗಳ ಸಾಗಾಟ ನಿಯಮವನ್ನು ಬ್ರೇಕ್ ಮಾಡಿದ್ದಾರೆ. ಹಳ್ಳಿಕಾರ್ ಒಡೆಯ ಸಂತೋಷ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಈ ಹಿಂದೆ ಹುಲಿ ಉಗ್ರ ಕೇಸ್ ಬಳಿಕ ಇದು ಮತ್ತೊಂದು ಪ್ರಕರಣ. ಹುಲಿ ಉಗ್ರ ಕೇಸ್ ಸಂಬಂಧಪಟ್ಟಂತೆ ಅವರು ಜೈಲ್ಗೂ ಕೂಡ ಹೋಗಿದ್ರು. ಇದೀಗ ಮತ್ತೊಂದು ಪ್ರಕರಣ, ಮತ್ತೊಂದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಒಂದೇ ಟ್ರಕ್ನಲ್ಲಿ ಬರೋಬ್ಬರಿ 9 ಹೋರಿಗಳನ್ನ ಸಾಗಿಸಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ವಿಜುವಲ್ಸ್ ಕೂಡ ಸಿಕ್ಕಿದೆ. ಹೋರಿಗಳ ಜೊತೆ ಲಗೇಜ್ ಕೂಡ ಇಟ್ಟಿದ್ದಾರೆ. ಆ ಲಗೇಜ್ ಯಾಕೆ ಇಟ್ಟಿದ್ರು, ಏನು, ಅದ್ರ ಬಗ್ಗೆ ಈಗ ಮುಂದೆ ಸಹಜವಾಗಿ ಪ್ರಶ್ನೆ ಮಾಡಲಾಗುತ್ತೆ. ಪ್ರಾಣಿ ಹಿಂಸೆ, ಪ್ರಾಣಿಗಳ ಸಾಗಾಟ ನಿಯಮವನ್ನ ಇವರು ಬ್ರೇಕ್ ಮಾಡಿದ್ದಾರೆ. ಆ ರೀತಿಯಾಗಿ ಒಂದೇ ಸಮ ಸಾಗಿಸಬಾರ್ದು. ಹೀಗಾಗಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರು. ಆ ವಿಜುವಲ್ಸ್ ಕೂಡ ಸಿಕ್ಕಿದೆ. ಹಳ್ಳಿಕಾರ್ ಒಡೆಯ ಸಂತೋಷ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ.
ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇರೋ ಪ್ರತಿನಿಧಿ ಅಭಿಷೇಕ್, ಏನಿದು ಪ್ರಕರಣ? ಎಸ್ ದಿವ್ಯಾ, ಒಂದು ಪ್ರಾಣಿಗಳನ್ನ ಕರೆದುಕೊಂಡು ಹೋಗಬೇಕು ಅಂತಹ ಸಂದರ್ಭದಲ್ಲಿ ಅದರ ವಾಹನ ಎಷ್ಟು ಕೆಪಾಸಿಟಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇಲ್ಲಿ ವರ್ತೂರು ಸಂತೋಷ್ ಏನಿದ್ದಾರೆ ಅಥವಾ ಒಂದು ಟ್ರಕ್ನಲ್ಲಿ 9 ಹೋರಿಗಳನ್ನು ಅಂದರೆ ಹಳ್ಳಿಕಾರ್ ಹೋರಿಗಳನ್ನು ಒಂದು ಸಾಗಣೆ ಮಾಡ್ತಾ ಇದ್ರು. ಅದರ ಜೊತೆಗೆ ಒಂದಷ್ಟು ಲಗೇಜ್ಗಳು ಕೂಡ ಇತ್ತು ಅಂತ ಹೇಳಿ ಒಂದು ಆರೋಪವನ್ನು ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಅನಿಮಲ್ ವೆಲ್ಫೇರ್ ಆಫೀಸರ್ ಆಗಿರುವಂತಹ ಹರೀಶ್ ಅವರು ಒಂದು ದೂರು ದಾಖಲು ಮಾಡಿದ್ರು, ಅಂದರೆ ವರ್ತೂರಿನಲ್ಲಿ ಒಂದು ದೂರು ದಾಖಲು ಮಾಡಿದ್ರು. ಈ ಒಂದು ದೂರು ದಾಖಲಾದಂತಹ ಸಂದರ್ಭದಲ್ಲಿ ವರ್ತೂರು ಪೊಲೀಸರು NCR ಅನ್ನು ದಾಖಲು ಮಾಡಿಕೊಂಡಿದ್ರು, ಅಂದರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಅದೊಂದು NCR ಅನ್ನು ಮಾಡಿರುವಂಥದ್ದು. ಮತ್ತು ಈ ಹಿನ್ನೆಲೆಯಲ್ಲಿ ಅಂದರೆ ಹರೀಶ್ ಅವರು ಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಒಂದು FIR ಅನ್ನು ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ. ಇದೊಂದು ಅನಿಮಲ್ ಆ್ಯಕ್ಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ವರ್ತೂರು ಸಂತೋಷ್ ಏನಿದ್ದಾರೆ ಅವರಿಗೆ ಇರುವಂತಹ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಅಕ್ರಮವಾಗಿ ಗೋ ಸಾಗಾಣಿಕೆ ಒಂದು ಮಾಡಿದಂತಹ ಹಿನ್ನೆಲೆಯಲ್ಲಿ, ಅಂದರೆ ಅಕ್ರಮ ಅನ್ನೋದಕ್ಕಿಂತ ಅದನ್ನು ಒಂದು ರೀತಿಯಲ್ಲಿ ಅಂದರೆ ಒಂದು ಶಿಸ್ತುಬದ್ಧವಾಗಿ ಅದನ್ನು ಸಾಗಾಣಿಕೆ ಮಾಡಿಲ್ಲ ಮತ್ತು ಈ ಒಂದು ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಅಂದರೆ ಅನಿಮಲ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ನ ಒಂದು ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಈಗ NCR ದಾಖಲಾಗಿರುವಂಥದ್ದು. ಈಗ ವರ್ತೂರು ಸಂತೋಷ್ ಏನು ವರ್ತೂರು ಪೊಲೀಸ್ ಠಾಣೆಗೆ ಬಂದು ತಮ್ಮ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿಗಳು ಕೂಡ ಬರ್ತಾ ಇದೆ. ಆದರೆ ಇಷ್ಟಕ್ಕೆ ಇದೊಂದು ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಇದನ್ನು FIR ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಹರೀಶ್ ಅವರು ಹೈಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆಗಳು ಕೂಡ ಇದೆ. ದಿವ್ಯಾ, ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.